ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಹೇಗೆ ನೆನಪು ಮಾಡ್ಕೊತೀವಿ? ಮಳಲಿಯಿಂದ ಬಂದಿದ್ದೀವಿ ಸರ್. ಅವ್ರದ್ದು ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಆ ತಾಯಿನ ನೋಡಬೇಕು ಅಂತ ಬೆಳಗ್ಗೆ 6 ಗಂಟೆಯಿಂದ ಬಂದಿದ್ದೀವಿ. ಹೌದು ಸರ್. ಇಲ್ಲಿ ಮಾಡೋಕ್ಕಾಗಲಿಲ್ಲ ಸರ್, ಲೇಟ್ ಆಯ್ತಲ್ಲ, ಹೊರಗಡೆ ಕಳಿಸಿದ್ರು. ಹಾಂ, ನಾವು 6 ಗಂಟೆಯಿಂದ ಬಂದಿದ್ದೀವಿ ಸರ್. ಹಾಂ, ಇದು ಅವರ ಮಾತುಗಳು. ಅಂದ್ರೆ ಚೆನ್ನಮ್ಮನವರು ಅಂದ್ರೆ ಅಷ್ಟೇ ಅಚ್ಚುಮೆಚ್ಚು. ಹಾಗಾಗಿ ಚೆನ್ನಮ್ಮನವ್ರನ್ನ ನಾವು ಕಣ್ತುಂಬಿಕೊಳ್ಬೇಕು, ಅವರ ಅಂತಿಮ ದರ್ಶನವನ್ನ ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ನಮ್ಮೊಟ್ಟಿಗೆ ಇನ್ನೊಬ್ರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಿ? ಚೆನ್ನಮ್ಮನವ್ರನ್ನ ಹೇಗೆ ನೆನಪು ಮಾಡ್ಕೋತೀರಿ? ಚಿಕ್ಕನಾಯಕನಹಳ್ಳಿಯಿಂದ ಬಂದಿವಿ ಸರ್. ನಾವು ಸೈಯದ್ ಅಹಮದ್ ಅಂತ. ನಾವು ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಅಲ್ಪಸಂಖ್ಯಾತರಿಗೆ 4% ಕ್ಯಾಟಗರಿ ಕೊಟ್ಟಿದ್ರು. ಆ ಉದ್ದೇಶದಲ್ಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕಲಿಸಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ ಸರ್. ಆ ಒಂದು ಕೃತಜ್ಞತೆಗಾಗಿ, ಆ ಒಂದು ಇದಕ್ಕಾಗಿ ಬಂದಿದೆ ಸರ್. ನೀವು ಯಾವಾಗ ನೋಡಿದ್ರಿ, ಏನು ನೆನಪಿಸ್ಕೊತೀರಿ ಅವ್ರ ಬಗ್ಗೆ? ನಾವು ತಾಯಿ ಜೊತೆ, ನಾವು ದೇವೇಗೌಡರ ಜೊತೆ 92 ಇಸ್ವಿನಲ್ಲೂ ಅವ್ರ ಜೊತೆ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದೀನಿ ಸರ್. ಆದರೆ 95ರಲ್ಲಿ ಮುಖ್ಯಮಂತ್ರಿ ಆದರು. ಆದ್ಮೇಲೆ ಅವರು ಪ್ರಧಾನಮಂತ್ರಿ ಆದ್ಮೇಲೆ ನಮ್ಮ ಅಲ್ಪಸಂಖ್ಯಾತರಿಗೆ 4% ಕ್ಯಾಟಗರಿ ಕೊಟ್ಟ ಮೇಲೆ ನಮ್ಮ ಮಕ್ಕಳು ಭವಿಷ್ಯ ಅವ್ರು ಮರ್ತಿರ್ಬೋದು, ಬೇರೆ ಮುಸ್ಲಿಮ್ಸ್ ಬಂದವರು ಮರ್ತಿರ್ಬೋದು. ಆ ದಿನದ ಕಾಲದಲ್ಲಿ ಅವತ್ತು ನಿರ್ಧಾರವನ್ನು ಪಡೆದು ಅವತ್ತು ಅವಕಾಶ ಪಟ್ಟಿರೋರು ನಾವು ಆ ತ್ಯಾಗವನ್ನು ಮರೆಯೋಕ್ಕಲ್ಲ ಸರ್. ಆ ಜನಗಳಿಗೆ, ನಮ್ಮ ಜನಗಳಿಗೆ ಅಲ್ಪಸಂಖ್ಯಾತರಿಗೆ ಹೇಳೋದು ಏನಂದ್ರೆ, ಆ ದಿನದ ಒಂದು ಗುರಿಯಲ್ಲಿ ಇಟ್ಟಿದ್ದ ಈ ದಿನದ ನಮ್ಮ ಮಕ್ಕಳು, ನಮ್ಮ ಭವಿಷ್ಯವನ್ನು ಚೆನ್ನಾಗಾಗಿದೆ. ಇಂಥವರಿಗೆ ನಾವು ಮುಂದಿನ ಸರಿನೂ ಅಲ್ಪಸಂಖ್ಯಾತ ಬೆಂಬಲ ಕೊಡಬೇಕು ಅಂತ ನಾನು ವಿನಂತಿಸ್ತೇನೆ. ಇದು ಅವರ ಭಾವುಕ ಮಾತುಗಳು. ಅಂದ್ರೆ ಅವರು ಮಾಡಿದಂತಹ ಸಹಾಯವನ್ನ, ಎಷ್ಟೋ ಲಕ್ಷಾಂತರ ಮಂದಿಗೆ ಅವರು ಸಹಾಯವನ್ನ ಮಾಡಿದ್ದಾರೆ. ಹಾಗೆ ಇವರು ಕೂಡ ಅವರ ಸಹಾಯವನ್ನ ನೆನಪು ಮಾಡ್ಕೊತಿದ್ದಾರೆ. ನೋಡಿ, ಆ ಫ್ಲೈಓವರ್ ಮೇಲೆ ನಿಂತಿರ್ತಕ್ಕಂಥ ಜನವನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಚೆನ್ನಮ್ಮನವರು ಹೇಗೆ ಬದುಕಿದ್ರು, ಅವರ ಜನರ ಮನಸ್ಸಲ್ಲಿ ಹೇಗೆ ಉಳ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕಂದ್ರೆ ಆ ಫ್ಲೈಓವರ್ನ ಮೇಲೆ ಈಗಾಗಲೇ ನೋಡಿ, ನಾವು ತುಂಬಾ ದೂರದಿಂದ, ಅಲ್ಲಿಂದ ಬಹುಶಃ ಇವರಿಗೆ ಆ ಮನೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಷ್ಟು ದೂರದಿಂದಲೂ ಕೂಡ ಸಾಲುಗಟ್ಟಿ ಹಲವಾರು ಜನರು ಸಹಸ್ರಾರು ಸಂಖ್ಯೆಯಲ್ಲಿ ನಿಂತಿರ್ತಕ್ಕಂಥದ್ದು. ಇದು ಚೆನ್ನಮ್ಮನವರು ಗಳಿಸಿದಂಥ ಪ್ರೀತಿ, ವಿಶ್ವಾಸ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರ ಬದುಕಿನ ರೀತಿ ಹಂಗಿರ್ತಾ ಇತ್ತು. ಹಾಗಾಗಿ ಎಲ್ಲರೂ ಕೂಡ ಚೆನ್ನಮ್ಮನವ್ರನ್ನ ಕಣ್ತುಂಬಿಕೊಳ್ಬೇಕು, ಅವರ ಅಂತಿಮ ದರ್ಶನವನ್ನ ಪಡ್ಕೊಳ್ಬೇಕು. ಒಂದು ರೀತಿಯಲ್ಲಿ ತಾಯಿಯನ್ನ ಕಳ್ಕೊಂಡಿರುವಂತಹ ನೋವಾಗಿದೆ ಅನ್ನೋ ಮಾತನ್ನ ಇಲ್ಲಿ ಏನು ಜನರು ಹೇಳ್ತಿರ್ತಕ್ಕಂಥದ್ದು. ಹಾಗಾಗಿ ತಮ್ಮ ತಾಯಿಯನ್ನೇ ಕಳ್ಕೊಂಡಂತ ನೋವನ್ನ ಅವರು ಹೊರಹಾಕ್ತಿರ್ತಕ್ಕಂಥದ್ದು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮನವರ ಅಂತಿಮ ಸಂಸ್ಕಾರ ನೆರವೇರ್ತಾ ಇದೆ. ಇಲ್ಲಿಂದ ಈಗ ಪುತ್ರ ರೇವಣ್ಣನವರ ನಿವಾಸದಿಂದ ಹರದನಹಳ್ಳಿಯ ಏನು ಮಾವಿನ ಕೆರೆ ಬೆಟ್ಟದ ರಂಗನಾಥ ಸ್ವಾಮಿಯ ತಪ್ಪಲಿಗೆ ಅವರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತದೆ. ಕ್ಯಾಮ್ರಾ ಪರ್ಸನ್ ಕುಶಾಲ್ ಜೊತೆ ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ.